ನಮಸ್ತೆ ಎಲ್ರಿಗೂ, ನಾನು ಶೋಭಾ. ನಾಟಿ ಸ್ಟೈಲಲ್ಲಿ ಚಿಕನ್ ಕೈಮಾ ಗ್ರೇವಿ ಅಥವಾ ಚಿಕನ್ ಕೈಮಾ ಸಾಂಬಾರ್, ಇದು ಚಪಾತಿ, ರೈಸು, ಮುದ್ದೆ, ಹಾಗೆ ಇಡ್ಲಿ, ದೋಸೆ ಎಲ್ಲದಕ್ಕೂ ಪರ್ಫೆಕ್ಟ್ ಆಗಿರುತ್ತೆ. ಮಾಡೋದು ಕೂಡ ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಮನೆಗೆ ಏನಾದರೂ ಚಿಕನ್ ತಂದಾಗ ತಪ್ಪದೆ ಒಂದ್ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿ. ಇವಾಗ ಮಾಡೋ ವಿಧಾನ ನೋಡೋಣ. ಮೊದಲು ನಾನಿಲ್ಲಿ ಚಿಕನ್ ತೋರಿಸ್ತಾ ಇದ್ದೀನಿ. ಈ ಚಿಕನ್ ಬಂದು 250-300 ಗ್ರಾಮ್ ಆಗೋವಷ್ಟು ಚಿಕನ್ ಇದೆ. ಇದನ್ನು ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿರೋ ಅಂಥದ್ದು. ಚಿಕನ್ ಕೈಮಾ ಮಾಡೋದಕ್ಕೋಸ್ಕರನೇ ಸಪ್ರೇಟಾಗಿ ಚಿಕನ್ ತಂದಿರೋದಲ್ಲ, ಮನೆಗೆ ಚಿಕನ್ ತಂದಾಗ ಅದರಲ್ಲಿ ಸ್ವಲ್ಪ ಪೀಸ್ನ ಎತ್ತಿಟ್ಕೊಂಡು ಮಾಡ್ತಾ ಇರೋ ಅಂಥದ್ದು. ಇವಾಗ ಈ ಚಿಕನ್ನ ಒಂದು ಪಾತ್ರೆ ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಎತ್ತಿಡೋಣ. ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಈರುಳ್ಳಿ ಹಾಕಿ ಹುರ್ಕೋಬೇಕು. ಈರುಳ್ಳಿ ಬಂದು ಚಿಕ್ಕ ಸೈಜು 3 ಈರುಳ್ಳಿನ ಹಾಕೊಂಡಿದ್ದೀನಿ. ಹಾಗೆ ಒಂದು 3 ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು 3 ಇಂಚ್ ಆಗುವಷ್ಟು ಶುಂಠಿ, ಒಂದು 4 ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಖಾರಕ್ಕೆ, 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಹಾಗೆ ಒಂದು 4-5 ಲವಂಗ ಹಾಕ್ಕೊಂಡು ಇವಾಗ ಮೊದಲು ನಾವು ಇದಿಷ್ಟು ಪದಾರ್ಥನೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಒಂದು ಅರ್ಧ ಚೆನ್ನಾಗಿ ಫ್ರೈ ಆದಮೇಲೆ ಉಳಿದ ಪದಾರ್ಥನ ಸೇರಿಸೋಣ. ಇವಾಗ ನೋಡಿ, ಈರುಳ್ಳಿನ ನಾನು ಈ ರೀತಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಇವಾಗ ಇದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊ ಬಂದು 2 ಟೊಮೊಟೊ ಮೀಡಿಯಮ್ ಸೈಜು. ಇದನ್ನು ಕೂಡ ನಾವು ಸ್ವಲ್ಪ ಮಧ್ಯ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಟೊಮೊಟೊ ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಉಳಿದ ಪದಾರ್ಥನ ಸೇರಿಸೋಣ. ಇವಾಗ ನೋಡಿ, ಟೊಮೊಟೊ ಮತ್ತು ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಕಪ್ ಆಗೋವಷ್ಟು. ಹಾಗೆ 1 ಇಡಿ ಆಗುವಷ್ಟು ಪೂರ್ತಿಯಾಗಿ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಇಡಿ ಆಗುವಷ್ಟು ಪುದೀನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಇವಾಗ ನಾವು ಹಾಕಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಬಾಡಿದ್ರೆ ಸಾಕು, ತುಂಬ ಹೊತ್ತೇನು ಹುರ್ಕೊಳ್ಳೋದು ಬೇಡ. ಈ ತೆಂಗಿನಕಾಯಿ, ಕೊತ್ತಂಬರಿ, ಪುದೀನ ಹಾಕಿದ್ಮೇಲೆ ತುಂಬ ಹೊತ್ತು ಹುರ್ಕೋಬಾರ್ದು. ನೋಡಿ, ಸ್ವಲ್ಪ ಬಾಡಿದ್ರೆ ಸಾಕು. ಈ ರೀತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹುರ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಕರೆಕ್ಟಾಗಿ ರೆಡಿಯಾಗಿದೆ. ಬಿಸಿ ಆರೋದಕ್ಕೆ ಬಿಡೋಣ. ಇದು ಸ್ವಲ್ಪ ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಂಥ ಎಲ್ಲ ಪದಾರ್ಥನೂ ಕೂಡ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಎಲ್ಲ ಪದಾರ್ಥನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದಿಷ್ಟೇ ಪದಾರ್ಥ, ಎಕ್ಸ್ಟ್ರಾ ಯಾವ ಪದಾರ್ಥನೂ ಕೂಡ ಸೇರಿಸ್ತಾ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಮಸಾಲೆನ ನಾವು ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಈ ಮಸಾಲೆನಲ್ಲಿ ನಾನು 1-2 ಸ್ಪೂನ್ ಆಗುವಷ್ಟು ಮಸಾಲೆನ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಇದು ಕೈಮಾಗೆ ಸೇರ್ಸಕ್ಬೇಕು, ಹಾಗಾಗಿ 1-2 ಸ್ಪೂನ್ ಎತ್ತಿಟ್ಕೊಂಡ್ರೆ ಸಾಕು. ಇವಾಗ ಇಲ್ಲಿ ಎತ್ತಿಟ್ಕೊಂಡಂಥ ಮಸಾಲೆನ ಹಾಗೆ ಒಂದು ಪಾತ್ರೆ ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಡೋಣ. ಅಲ್ಲಿ ಉಳಿದಿರುವಂಥ ಮಸಾಲೆನಲ್ಲಿ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಗ್ರೇವಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕೋಣ. ಒಂದು ಚಿಕ್ಕ ಸೈಜು ಈರುಳ್ಳಿ ಹಾಕೊಂಡ್ರೆ ಸಾಕು. 1-2 ಚಿಟಿಕೆ ಹಾಕುವಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡು ಇವಾಗ ನೋಡಿ, ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆವಾಗಲೇ ನಾವು ಗ್ರೈಂಡ್ ಮಾಡಿದಂಥ ಮಸಾಲೆನ ಹಾಕಿ ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ಎಲ್ಲ ಮಸಾಲೆನೂ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಮಸಾಲೆನೂ ಕೂಡ ಹಾಕಿ ನೋಡಿ, ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೇನು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ. ಎಲ್ಲ ಪದಾರ್ಥನೂ ಹುರಿದು ಹಾಕಿರೋದ್ರಿಂದ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಂಡ್ರೆ ಆಯಿತು. ಇವಾಗ ನೋಡಿ, ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕಿದ್ದೀನಿ. ಇವಾಗ 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನುಗಿಂತ ಕಡಿಮೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಹಸಿಮೆಣಸಿನ್ಕಾಯಿ, ಕಾಳುಮೆಣಸು ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರು ಹಾಕಿಲ್ಲ ಅಂದರೂ ಕೂಡ ಆಗುತ್ತೆ. 1/4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈ ಪದಾರ್ಥನ ನಾವು ಮಸಾಲೆ ರುಬ್ಕೋತೀವಿ ನೋಡಿ, ಆವಾಗಲೇ ಹಾಕಬೇಕಾಗಿತ್ತು. ನಾನು ಮರ್ತ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ ಅಷ್ಟೇ. ನೀವು ಮಾಡಬೇಕಾದ್ರೆ ಮಸಾಲೆ ಗ್ರೈಂಡ್ ಮಾಡ್ಕೋತೀವಿ ನೋಡಿ, ಆವಾಗಲೇ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪುಡಿನ ಹಾಕ್ಕೊಂಬಿಡಿ. ಇವಾಗ ನಾನು ನೀರು ಹಾಕ್ಕೊಂಡಿದ್ದಾಯಿತು, ಮತ್ತು ರುಚಿಗೆ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇವಾಗ ನೋಡಿ, ಗ್ರೇವಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ಗ್ರೇವಿನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು. ಯಾಕೆಂದರೆ ಈ ಕೈಮಾ ಉಂಡೆಗಳನ್ನ ಹಾಕ್ತೀವಿ ನೋಡಿ, ಆವಾಗ ಗ್ರೇವಿ ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ತೆಳುವಾಗೇ ಮಾಡ್ಕೊಳ್ಳೋಣ. ಇವಾಗ ಈ ಗ್ರೇವಿನ ನಾವು ಕಡಿಮೆ ಹುರಿನಲ್ಲಿ ಬೇಯೋದಕ್ಕೆ ಬಿಡೋಣ. ಒಂದು ಪಾತ್ರೆನ ಮುಚ್ಚಿ ನಿಧಾನವಾಗಿ ಇದು ಬೇಯ್ತಾ ಇರಲಿ. ಅಷ್ಟರೊಳಗೆ ನಾವು ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಈ ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಹುರ್ಗಡ್ಲೆನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಒಂದು 4-5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡಿ, ಈ ರೀತಿ ನಾನು ಒಂದು 4-5 ಸ್ಪೂನ್ ಹುರ್ಗಡ್ಲೆನ ಪುಡಿ ಮಾಡಿಕೊಂಡು ಈ ಪುಡಿನ ನಾನು ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾವು ಈ ಚಿಕನ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆವಾಗಲೇ ನಾವು ಸಪ್ರೇಟಾಗಿ ಎತ್ತಿಟ್ಟಂಥ ಚಿಕನ್ನು ಎಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನು ಚೆನ್ನಾಗಿ ಹಿಂಡಿ ತೆಗೆದು ಎಲ್ಲ ಚಿಕನ್ನು ಕೂಡ ಹಾಕ್ಕೊಂಬಿಡಿ. ಆಫು ಮಾಡ್ಕೊತಾ 1-2 ಸುತ್ತು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇದು ಬಾಯ್ಲರ್ ಕೋಳಿ ಚಿಕನ್ ಆಗಿರೋದ್ರಿಂದ
ಸಾಫ್ಟ್ ಆಗಿರುತ್ತೆ. ಒಂದೆರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ತುಂಬಾ ನುಣ್ಣಗೆ ಇದನ್ನ ಗ್ರೈಂಡ್ ಮಾಡ್ಕೋಬಾರ್ದು, ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ಗ್ರೈಂಡ್ ಮಾಡಿದಂಥ ಚಿಕನ್ನ ಈ ರೀತಿ ಒಂದು ಪಾತ್ರೆಗೆ ಹಾಕೊಂಡು ಅವಾಗಲೇ ನಾವು ಸಪ್ರೇಟ್ ಆಗಿ ಎತ್ತಿಟ್ಟಂತ 2 ಸ್ಪೂನ್ ಮಸಾಲೆ ಅದನ್ನು ಕೂಡ ಹಾಕಿದ್ದಾಯ್ತು. ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಈ ಚಿಲ್ಲಿ ಪೌಡರ್ ಧನಿಯಾ ಪುಡಿನ ನಾನು ಮಸಾಲೆ ಗ್ರೈಂಡ್ ಮಾಡುವಾಗ ಹಾಕೊಂಡಿರ್ಲಿಲ್ಲ, ಹಂಗಾಗಿ ಇವಾಗ ಹಾಕೋತಾ ಇರೋದು. ನೀವೇನಾದ್ರೂ ಮಸಾಲೆ ಗ್ರೈಂಡ್ ಮಾಡುವಾಗ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಹಾಕೊಂಡು ಗ್ರೈಂಡ್ ಮಾಡ್ಕೋತು ಅಂದ್ರೆ ಇವಾಗ ಹಾಕೋ ಅವಶ್ಯಕತೆ ಏನಿರಲ್ಲ. ಇವಾಗ ಇದಕ್ಕೆ 1-2 ಚಿಟಿಕೆ ಅರಿಶಿನ ಪುಡಿ ಹಾಕಿದ್ದಾಯ್ತು, ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದ್ದಾಯ್ತು. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಉರ್ಗಡ್ಲೆ ಪುಡಿನ ಹಾಕೊಳ್ಳೋಣ. ನಾವು ಅವಾಗಲೇ ಗ್ರೈಂಡ್ ಮಾಡಿದಂಥ ಉರ್ಗಡ್ಲೆ ಪುಡಿನ ಸಪ್ರೇಟಾಗಿ ಒಂದು ಪಾತ್ರೆಗೆ ಎತ್ತಿಟ್ಟಿದ್ನಲ್ಲ, ಅದನ್ನು ಒಂದು 3 ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ. ನೀವು ನೋಡಿಕೊಂಡು ಸ್ವಲ್ಪನೇ ಉರ್ಗಡ್ಲೆ ಪುಡಿನ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ, ಅಂದರೆ ತುಂಬ ಗಟ್ಟಿಯಾಗಲ್ಲ, ಒಂದು ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೊಳ್ಳೋಣ. ನೋಡಿ ನಾನು ಕೂಡ ಸ್ವಲ್ಪನೇ ಉರ್ಗಡ್ಲೆ ಪುಡಿನ ಹಾಕೊಂಡಿದ್ದೀನಿ, ಅಂದರೆ ಒಂದು 5 ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಪುಡಿನ ಹಾಕ್ಕೊಂಡು ಈ ರೀತಿ ನಾನು ಕೈನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಮಸಾಲೆನೂ ಕೂಡ ಚಿಕನ್ಗೆ ಚೆನ್ನಾಗಿ ಬೆರಿಬೇಕು. ಮೊಟ್ಟೆ ಹಾಕಿಲ್ಲ, ನಾನಿಲ್ಲಿ ಮೊಟ್ಟೆನ ಸ್ಕಿಪ್ ಮಾಡಿದ್ದೀನಿ. ಈ ಚಿಕನ್ ಕೈಮಾ ಉಂಡೆಗಳಿಗೆ ಮೊಟ್ಟೆ ಹಾಕಿಲ್ಲ ಅಂದರೂ ಕೂಡ ಆಗುತ್ತೆ. ಅದೇ ಮಟನ್ ಕೈಮಾ ಮಾಡ್ತು ಅಂದರೆ ನಾವು ಕಂಪಲ್ಸರಿ ಮೊಟ್ಟೆ ಹಾಕಲೇಬೇಕು. ಇವಾಗ ನೋಡಿ ಇದನ್ನು ಚೆನ್ನಾಗಿ ನಾನು ಕೈನಲ್ಲಿ ಈ ರೀತಿ ಕಲಿಸ್ಕೊಂಡು ಈ ಒಂದು ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಕೈಮಾ ಉಂಡೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಂಬಿಡಿ. ಎಲ್ಲನೂ ಕೂಡ ಇದೇ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಉಂಡೆಗಳು ರೆಡಿಯಾಗಿದೆ. ಇಷ್ಟು ಕೈಮಾ ಉಂಡೆಗಳು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಬೇಯ್ತಾ ಇರುವಂಥ ಗ್ರೇವಿಗೆ ಸೇರಿಸೋಣ. ಇವಾಗ ಗ್ರೇವಿನೂ ಕೂಡ ನೋಡಿ ನಾನು ಕಡಿಮೆ ಹುರಿ ಮಾಡಿ ನಿಧಾನಕ್ಕೆ ಬೇಯೋದಕ್ಕೆ ಬಿಟ್ಟಿದ್ದೆ. ಒಂದು ಅರ್ಧ ಭಾಗದಷ್ಟು ಗ್ರೇವಿ ಬೆಂದು ರೆಡಿಯಾಗಿದೆ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಕೊಳ್ಳೋಣ. ಗ್ರೇವಿ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಬಿಡಿ. ಮತ್ತು ಸಪ್ಪೆ ಆಯಿತು ಅಂದರೆ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೇವಿ ರೆಡಿ ಮಾಡ್ಕೊಳ್ಳಿ. ನಾವು ಈ ಕೈಮಾ ಉಂಡೆಗಳನ್ನ ಸೇರಿಸಿದಾಗ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಹಂಗಾಗಿ ಇವಾಗ ಉಂಡೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಉಂಡೆಗಳನ್ನೂ ಕೂಡ ಬಿಡಿ ಬಿಡಿಯಾಗಿ ಸೇರಿಸೋಣ. ಈ ಕುಕ್ಕರ್ ಯಾಕೆ ಇಟ್ಟಿದ್ದೀನಿ ಅಂತ ಅಂದರೆ ಸ್ವಲ್ಪ ತಳ ದಪ್ಪನಾಗಿರುತ್ತೆ, ಹಾಗೆ ಸ್ವಲ್ಪ ಅಗಲವಾಗಿರುತ್ತೆ ಅಂತೇಳಿ ಕುಕ್ಕರಲ್ಲಿ ಮಾಡ್ತಾ ಇರೋದು ಅಷ್ಟೇ. ನೀವು ಬಾಣಲೆಯಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಇವಾಗ ಎಲ್ಲ ಕೈಮಾ ಉಂಡೆಗಳನ್ನೂ ಕೂಡ ಸೇರಿಸಿದ್ದಾಯಿತು. ಇವಾಗ ನೋಡಿ ಒಂದ್ಸಲ ನಾವು ಪಾತ್ರೆನ ಎತ್ತಿ ನಿಧಾನವಾಗಿ ಈ ರೀತಿ ಅಲ್ಲಾಡಿಸೋಣ. ಎಲ್ಲ ಕೈಮಾ ಉಂಡೆಗಳು ಕೂಡ ತಳಕ್ಕೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಅಂತ ಅಷ್ಟೇ. ಇವಾಗ ಒಂದು ಪಾತ್ರೆನ ಮುಚ್ಚಿ ಒಂದು 15-20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇವಾಗ ನೋಡಿ ನಾನು ಕೂಡ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಫೈನಲಿ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಉಂಡೆಗಳೆಲ್ಲ ಬೆಂದು ಹದವಾಗಿ ರೆಡಿಯಾಗಿದೆ ಮತ್ತು ಉಂಡೆಗಳೆಲ್ಲ ತೇಲ್ತಾ ಇದೆ ಮೇಲ್ಗಡೆ. ಈ ರೀತಿ ಉಂಡೆಗಳೆಲ್ಲ ತೇಲ್ಬೇಕು, ಆವಾಗ ಕರೆಕ್ಟಾಗಿ ಉಂಡೆಗಳು ಬೆಂದಿದೆ ಅಂತ ಅರ್ಥ. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೋತು ಅಂದರೆ ಸಖತ್ ರುಚಿಯಾಗಿ ನಾಟಿ ಸ್ಟೈಲಲ್ಲಿ ಚಿಕನ್ ಕೈಮಾ ಸಾಂಬಾರ್ ಅಥವಾ ಚಿಕನ್ ಕೈಮಾ ಗ್ರೇವಿ ರೆಡಿಯಾಗಿ ಹೋಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಉಂಡೆಗಳು ಕೂಡ ಒಡ್ಕೊಂಡಿಲ್ಲ, ಅಷ್ಟೇ ಚೆನ್ನಾಗಿ ಬಂದಿದೆ ಉಂಡೆಗಳು ತುಂಬ ಸಾಫ್ಟ್ ಆಗಿರುತ್ತೆ. ಅಂದರೆ ನಾವು ಈ ಕಲಿಸ್ಕೋತೀವಿ ನೋಡಿ, ಆವಾಗ ಉರ್ಗಡ್ಲೆ ಪುಡಿನ ಜಾಸ್ತಿ ಹಾಕೋಬೇಡಿ. ಉರ್ಗಡ್ಲೆ ಪುಡಿನ ನಾವು ಏನಾದರೂ ಜಾಸ್ತಿ ಹಾಕೋತು ಅಂದರೆ ಉಂಡೆಗಳು ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ನೋಡಿ ಗ್ರೇವಿನೂ ಕೂಡ ತುಂಬ ತಿಕ್ಕಾಗಿ ತುಂಬ ರುಚಿಯಾಗಿ ಬಂದಿದೆ. ನೋಡಿ ಇಷ್ಟೇ, ಇದು ಫೈನಲಿ ರೆಡಿ ಆಯಿತು. ಮನೆಗೆ ಏನಾದರೂ ಚಿಕನ್ ತಂದಾಗ ಸ್ವಲ್ಪ ಚಿಕನ್ ಎತ್ತಿಟ್ಕೊಂಡು ಈ ಒಂದು ರೆಸಿಪಿನ ಟ್ರೈ ಮಾಡಿ. ಮತ್ತು ಚಿಕನ್ ಕಡಿಮೆ ಇರುತ್ತೆ, ಜನ ಜಾಸ್ತಿ ಇರ್ತಾರೆ, ಅವಾಗಲೂ ಕೂಡ ಈ ಒಂದು ರೆಸಿಪಿನ ನಾವು ಮಾಡ್ಕೋಬಹುದು. ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಉಪಯೋಗಿಸ್ಕೊಂಡು ಸಖತ್ ರುಚಿಯಾಗಿ ಒಂದು ಚಿಕನ್ ಕೈಮಾ ಗ್ರೇವಿನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.